ಹಿಂಗೆ ಮಾಡ್ತಾ ಇದ್ದೀರಾ ಅಥವಾ ಡೌನ್ಗೆ ಹೋಗ್ತಾ ಇದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ಚಾರ್ಜಿಂಗ್ ಆಗುತ್ತೆ. ಇಲ್ಲಿ ನನಗೆ ಎಕ್ಸ್ಲೀಟ್ರ್ ಡೌನ್ ಮಾಡಿದ ತಕ್ಷಣ ಇಲ್ಲೊಂದು ಸಿಂಬಲ್ ಬರುತ್ತೆ, ಅಂದರೆ ಡೌನ್ಗೆ ಹೋಗ್ತಿದೆಯಾ ನಾನು ವಾಪಸ್ ಚಾರ್ಜ್ ಆಗ್ತಿದ್ದೀನಿ. ಟೆನ್ಷನ್ ನೋಡಿ ಸ್ನೇಹಿತರೆ ಇಟ್ಟಿದ್ದಾನೆ. ಅದಕ್ಕೇ ಇದನ್ನ SUV ಆಫ್ ಸ್ಕೂಟರ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಇಟ್ಕೊಂಡ್ರೆ ಕಂಫರ್ಟಬಲಾಗಿ ಬೈಕ್ ಥರ ಓಡಿಸ್ಬೋದು. ಸೊ ಅದರಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ಇನ್ಬಿಲ್ಟಾಗಿ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು. ಇದನ್ನು ಆಫ್ ಮಾಡ್ತೀರಾ ಅಂದಾಗ ಆಟೋಮೆಟಿಕ್ಕಾಗಿ ಹೆಡ್ಲೈಟು ಆಫ್ ಆಗಿಬಿಡುತ್ತೆ. ಹೋಗ್ತೀರಾ ನೋಡಿ, ಹಿಲ್ ಹೋಲ್ಡ್ ಅಂತ ಬಂತು, ಅಪ್ಪಿದೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಹಪ್ಪಿದೆ ಅಥವಾ ಬೇಸ್ಮೆಂಟಲ್ಲೆಲ್ಲ ಗಾಡಿ ಹತ್ತಿಸ್ತಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಂದು ಹಳೆ ರೀಲಲ್ಲಿ, ಅಂದರೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿದ್ದೆ ನಾನೊಂದು ಹೊಸದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಂಡಿದ್ದೀನಿ ಅಂತ. ಅಂದರೆ ನಂದು ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಲು, ಕಾರು ಇಲ್ಲ ಸ್ಕೂಟರು ಇಲ್ಲ, ಇದೆ ಫಸ್ಟು. ಸೊ ನೀವೇನಾದರೂ ಎಲೆಕ್ಟ್ರಿಕ್ ಸ್ಕೂಟರ್ದು ಶೋಧ ನಡೆಸ್ತಾ ಇದ್ದರೆ ಕರೆಕ್ಟಾಗಿರೋ ವ್ಲಾಗಿಗೆ ಬಂದಿರ. ಬಿಕಾಸ್ ನಾನು ಆಲ್ಮೋಸ್ಟ್ 6 ತಿಂಗಳಿಂದ ಪ್ರತಿಯೊಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಟೆಸ್ಟ್ ಮಾಡಿ ಫೈನಲಿ ರಿವರ್ ಇಂಡಿ ತೊಗೊಂಡೆ. ಸೊ ಇದ್ರದ್ದು ಇವತ್ತು ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಆಮೇಲೆ ಮೆಸೇಜಲ್ಲಿ ಒಬ್ರು ಹಾಕಿದ್ರು ಇಮಿಡಿಯೇಟಾಗಿ ರಿವ್ಯೂ ಕೊಡಲಿಲ್ಲ ಏನಕ್ಕೆ ಅಂತ. ಬೇಸಿಕಲಿ ನಾನು ಇನ್ಫ್ಲುಯೆನ್ಸರ್ಗಿಂತ ಒಂದು ಕಾಂಟೆಂಟ್ ಕ್ರಿಯೇಟರ್ ಥರ ನನ್ನ ನೋಡ್ಕೋತೀನಿ ಯೂಟ್ಯೂಬಲ್ಲಿ. ಜಸ್ಟ್ ಬಿಕಾಸ್ ಈಗ ರೈಡ್ ರಿವ್ಯೂಸ್ ಕೊಡ್ತೀವಿ ಅಂದಿದ ತಕ್ಷಣ ಗಾಡಿ ತೊಗೊಳ್ಳೇಬೇಕು ಅದನ್ನು ಅಂತಲ್ಲ. ನಾವು ಎಕ್ಸ್ಪೀರಿಯೆನ್ಸ್ ಏನು ಮಾಡ್ತೀವಿ ಅದನ್ನು ಡೈರೆಕ್ಟಾಗಿ ಹೇಳಬೇಕು. ಅದರಿಂದ ಒಂದು ವಾರ ಓಡಿಸಿದ್ದೀನಿ ಗಾಡಿನ. ಇದರಲ್ಲಿ ಏನೇನು ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ, ನೀವು ಈ ಗಾಡಿನ ತೊಗೋಬೇಕಾ, ಯಾರು ತೊಗೋಬೇಕು, ಯಾವ ಕ್ಯಾಟಗರಿ ಇರೋ ಅಂತೆಲ್ಲ ಹೇಳ್ತೀನಿ. ಸ್ನೇಹಿತರೆ ಇದನ್ನು ಆನ್ ಮಾಡಿ, ಅಂದರೆ ಬ್ರೇಕ್ ಹಿಡಿದ್ಬಿಟ್ಟು ಆನ್ ಮಾಡಿ. ಸ್ಟ್ಯಾಂಡ್ ಇದ್ದರೆ ಆನ್ ಆಗೋಲ್ಲ. ಜಸ್ಟು ನಾನು ಬೇರೆ ಐಕ್ಯೂಬು ಅಥವಾ ಬೇರೆ ಗಾಡಿಗಳು ಓಡಿಸಿರೋದ್ರ ಮೇಲೆ ಕಂಪೇರ್ ಮಾಡಿ ಹೇಳಿದ್ರೆ, ಮೊದಲಿಗೆ ಸ್ಟಾರ್ಟಿಂಗು ಇದು ಸಿಕ್ಕಾಪಟ್ಟೆ ಈಸಿ. ಬೇರೆ ಥರ ತುಂಬ ಟೈಮ್ ತೊಗೊಳ್ಳಲ್ಲ ಮೋಟರ್ ಆನ್ ಆಗೋಕ್ಕೆ. ಸೊ ಅದೊಂದು ನಾನು ನೋಟಿಸ್ ಮಾಡಿದ್ದು. ಇನ್ನು ನಿಮಗೆ ಇದರಲ್ಲಿ 3 ರೈಡ್ ಮೋಡ್ಸ್ ಬರುತ್ತೆ, ಈಕೋ, ರೈಡು ಮತ್ತು ರಶ್ ಅಂತ. ಸೊ ನಿಮಗೆ ಈಕೋಲಿ ಒಂದು 40 ಒಳಗಡೆ ಹೋಗ್ಬೋದು. ಆಮೇಲೆ ರೈಡ್ ಮೋಡಲ್ಲಿ ನಿಮ್ಗೆ 60, ಟಾಪ್ ಸ್ಪೀಡು ನೀವು ಸ್ಪೋರ್ಟ್ ಮೋಡ್ ಅಥವಾ ರಶ್ ಮೋಡಲ್ಲಿ ಹಾಕಿದ್ರೆ 90ಗೆ ಹೋಗುತ್ತೆ. ಆಮೇಲೆ ಇದ್ರದ್ದು ಪವರ್ ಸ್ಪೆಕ್ ಬಂದುಬಿಟ್ಟು ಬೇರೆ ಯಾವುದೇ ಎಲೆಕ್ಟ್ರಿಕ್ ಸ್ಕೂಟರ್ಗಿಂತಲೂ ಜಾಸ್ತಿ. ಇದು 26 Nm ಅಷ್ಟು ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಮೀನ್ಸ್ ತುಂಬ ನಿಮಗೆ ಆಕ್ಸಿಲರೇಷನ್ ಮಜಾ ಇರುತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ತುಂಬ ಟಾಪ್ ಸ್ಪೀಡ್ ಹೊಡಿಯೋಕ್ಕಾಗುತ್ತೆ ಅಂತಲ್ಲ. ಬಿಕಾಸ್ ಇದ್ರದ್ದು ವೆಯ್ಟ್ ಬಂದುಬಿಟ್ಟು 150+ kg ಇದೆ ಬೇರೆದಕ್ಕೆ ಹೋಲಿಸಿದ್ರೆ. ಬಟ್ ಇದು ನಂಬರ್ಸ್ ಮಾತ್ರ. ನೀವು ಕೇಳ್ಬೋದು ಈ ಗಾಡಿ ಹಾಗಾದ್ರೆ ಓಡ್ಸೋಕ್ಕೆ ಆಗಲ್ಲ ಬ್ರದರ್ ಅಂತ. ಇಲ್ಲ, ಖಂಡಿತವಾಗ್ಲೂ ಗಾಡಿ ಓಡಿಸ್ಬೇಕಾದ್ರೆ ಒಂಚೂರು ಫೀಲ್ ಆಗೋಲ್ಲ. ವೆಯ್ಟು ಸಿಕ್ಕಾಪಟ್ಟೆ ಸಖತ್ತಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ನಿ ರೇಂಜ್ ಹೇಳೋದು ಒಂದಾದರೆ ಅದಕ್ಕಿಂತ ಕೆಲವ್ರಿಗೆ ಜಾಸ್ತಿನೇ ಕೊಡುತ್ತೆ. ಜಸ್ಟ್ ಬಿಕಾಸ್ ಇದರಲ್ಲಿ ರೀಜನ್ರೇಷನ್ ಇದೆ. ರೀಜನ್ರೇಷನ್ ಅಂದರೆ ಗಾಡಿ ನೀವೆಲ್ಲೋ ಬ್ರೇಕ್ ಮಾಡ್ತಾಯಿದ್ದೀರಾ ಅಂದರೆ ಬ್ರೇಕಿಂಗ್ ಮಾಡ್ತಾಯಿದ್ದೀರಾ ಅಥವಾ ಡೌನ್ಗೆ ಹೋಗ್ತಾಯಿದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ಚಾರ್ಜಿಂಗ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಆಕ್ಸಿಲೇಟ್ರ್ ಕೊಡ್ತಾಯಿಲ್ಲ, ಇಲ್ಲೊಂದು ಸಿಂಬಲ್ ಬರ್ತಾಯಿದೆ. ಓಕೆ ನೋಡಿ, ಇಲ್ಲಿ ಈ ಗ್ರೀನಲ್ಲಿದೆ. ನನಗೆ ಎಕ್ಸ್ಲೀಟ್ರ್ ಡೌನ್ ಮಾಡಿದ ತಕ್ಷಣ ಇಲ್ಲೊಂದು ಸಿಂಬಲ್ ಬರುತ್ತೆ, ಅಂದರೆ ಡೌನ್ಗೆ ಹೋಗ್ತಿದೆಯಾ ನಾನು ವಾಪಸ್ ಚಾರ್ಜ್ ಆಗ್ತಿದ್ದೀನಿ ಗಾಡಿ ಅಂತ. ಅದು ರೀಜನ್ರೇಷನ್ನು ನೋಡಿ. ಈಗ ರೆಡ್ಡಿಗೆ ಬಂತು, ಈ ಗ್ರೀನಿಗೆ ಬಂತು, ಅಂದರೆ ವಾಪಸ್ ಚಾರ್ಜ್ ಆಗ್ತಿದ್ದೀನಿ ಅಂತ. ಸೊ ಇದೊಂದು ಅಡ್ವಾಂಟೇಜು. ಕಂಪ್ನಿ ಹೇಳೋದೊಂದು ರೇಂಜ್ ಆದ್ರೂ ಈಗ ಚಂದ್ರ ಲೇಔಟ್ ಕಡೆ ಎಲ್ಲೋ ಡೌನಲ್ಲಿ ಹೋಗ್ತಾ ಇದ್ದೀರಾ ಅಥವಾ ತುಂಬ ಅಪ್ಪಲ್ಲಿ ಗಾಡಿ ಓಡಿಸಲ್ಲ, ನಿಮ್ಮ ಸಿಟಿಲಿ ತುಂಬ ಅಪ್ಪಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ನಿಮಗೆ ಮೈಲೇಜು ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಬಂದ್ಬಿಟ್ಟು ಪಾಯಿಂಟು, ಇದನ್ನು ಗಾಡಿನ ಏನಕ್ಕೆ ಕನ್ಸಿಡರ್ ಮಾಡಬೇಕು ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಅಂತ. ಮೇಲ್ನಿ ಸ್ನೇಹಿತರೆ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಕಡೆ ಡಿಸ್ಪ್ಲೇಟ್ ಬರುತ್ತೆ. ಎರಡು ಬ್ರೇಕಿಂಗು ಜನರಲಿ ಕೆಲವು ಗಾಡಿಗಳಲ್ಲಿ ಸಿಂಗಲ್ ಮಾತ್ರ ಕೊಟ್ಟಿರ್ತಾನೆ. ಇದರಲ್ಲಿ ಡ್ಯುಯಲ್ಲೂ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಆಮೇಲೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಇಟ್ ಮೀನ್ಸ್ ಒಂದು ನೀವು ಬ್ರೇಕ್ ಅಪ್ಲೈ ಮಾಡಿದ್ರೆ 2 ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು ನಾನು ಈ ಗಾಡಿ ಕನ್ಸಿಡರ್ ಮಾಡೋಕ್ಕೆ ಬಂದ್ಬಿಟ್ಟು ಸಸ್ಪೆನ್ಷನು. ಇದ್ರದ್ದು ನೀವು ನೋಡಿದ್ರೆ ಸಸ್ಪೆನ್ಷನ್ ನೋಡಿ ಸ್ನೇಹಿತರೆ ಇಟ್ಟಿದ್ದಾನೆ. ಅದಕ್ಕೇ ಇದನ್ನ SUV ಆಫ್ ಸ್ಕೂಟರ್ಸ್ ಅಂತ ಹೇಳ್ತಾರೆ. ಅಂದರೆ ಗಾಡಿ ಯಾವುದೇ ಗುಂಡಿ ಪಂಡಿಗೆ ಹಾಕಿದ್ರೂ ರಫ್ ಆ್ಯಂಡ್ ಟಫಾಗಿ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಕೆಲವೊಂದು ವಿಷಯಗಳು ನೀವು ನೋಡ್ಬೋದು. ನೀವೇನಾದರೂ ನೀರು ಬಾಟ್ಲು ಅಥವಾ ಗ್ಯಾಸ್ ಇಟ್ಕೊಬರ್ತಾಯಿದ್ದೀರಾ ಅಂದರೆ ಕಾಲು 2 ಆಚೆ ಇಟ್ಕೊಳ್ಳೋಕ್ಕೆ, ಅಂದರೆ ನೋಡಿ ಜನರಲಿ ಹೈಟ್ ಇರೋರ್ಗೊಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಕಾಲು ಇಟ್ಕೊಳ್ಳೋಕ್ಕಾಗಲ್ಲ ಸ್ಕೂಟರ್ಗಳಲ್ಲಿ, ಕಾಲು ನೋವು ಬಂದುಬಿಡುತ್ತೆ. ಇಲ್ಲಿ ಇಟ್ಕೊಂಡ್ರೆ ಕಂಫರ್ಟಬಲಾಗಿ ಬೈಕ್ ಥರ ಓಡಿಸ್ಬೋದು. ಸೊ ಅದರಿಂದ ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಗಾಡೀಲಿ ಕೂತ್ಕೊಂಡು ತೆಗೆಯೋದು ಹಾಕೋದು ಈಸಿ ಫುಟ್ ಪೆಕ್ಸ್ನ.
ಇನ್ನೂ ಒಂದು ಕನ್ಸಿಡರ್ ಮಾಡೋಕ್ಕೆ ಈ ಗಾಡಿಗೆ ಏನಂದರೆ ನನ್ನ ಬೂಟ್ ಸ್ಪೇಸು. ನೀವು ಡಿಕ್ಕಿನ ತೋರಿಸ್ತೀನಿ. ಈ ಸೆಗ್ಮೆಂಟಲ್ಲಿ ಇದರಷ್ಟು ಅಂದರೆ ಆಲ್ಮೋಸ್ಟ್ ಒಂದು 40 ಲೀಟರ್ಸಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಪ್ಲಸ್ ಇಲ್ಲಿ 20 ಲೀಟ್ರ್ ಬರುತ್ತೆ. ಅಂದರೆ ನೀವು ಆರಾಮಾಗಿ ಫೋನ್ಗಿನ ಪಾಕೆಟಲ್ಲಿ ಇಟ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಇಲ್ಲಿಗೆ ಹೋಗ್ಬೋತ್ತೆ. ಸೊ ಅದೊಂದು ಅಡ್ವಾಂಟೇಜು. ಇನ್ನು ಇದೇನಕ್ಕೆ ಅಂತ ಕೇಳಿದ್ರೆ ಬ್ಯಾಗ್ಸ್ ಏನಾದ್ರು ಹಾಕೋತೀರಾ ಅಂದರೆ ಇದಕ್ಕೆ ಬ್ಯಾಗ್ ಹಾಕೋಬೋದು. ಇಲ್ಲ ಕೆಲವರು ಹಾರ್ಡ್ವೇರ್ ಶಾಪರು ಪೈಪ್ನು ಕಟ್ಕೊಂಡು ಹೋಗಿರೋದೆಲ್ಲ ನೋಡಿದ್ದೀನಿ. ಸೊ ಇದೊಂದು ಯೂಸ್ ಆಗುತ್ತೆ. ಆಮೇಲೆ ಇದಕ್ಕೆ ನಿಮಗೆ ಕಂಪ್ನಿಯಿಂದನೇ ಕ್ರ್ಯಾಶ್ ಕಾರ್ಡ್ ಬರೋದ್ರಿಂದ ಮತ್ತೆ ಆಚೆ ಕಡೆ ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಕೊಳ್ಳೋಂಥ ಅವಶ್ಯಕತೆ ಬರೋಲ್ಲ ನನ್ನ ಪ್ರಕಾರ. ಬೇಕಾದ್ರೆ ಹಾಕ್ಸ್ಕೋಬೋದು ಬಾಡಿನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ. ಬಟ್ ಗಾಡಿ ಏನಾದರೂ ಸಿಂಪಲಾಗಿ ಬಿದ್ದರೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದೂ ಇನ್ಬಿಲ್ಟಾಗಿ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು. ಇದು ಇನ್ನು 4 LEDs ಬರುತ್ತೆ. ಎಲ್ಲ LEDಸು ಫ್ರಂಟಲ್ಲಿ ಇಂಡಿಕೇಟರ್ LEDಸು, ಲೈಟ್ಸು LEDಸು. ಸೊ ಇದೆಲ್ಲ ಪ್ರತಿಯೊಂದು LEDಸು. ಇನ್ನು ಕೆಲವೊಂದು ಯೂಸರ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಕಂಡುಕೊಂಡಿದ್ದು, ಯಾವ ರಿವ್ಯೂವರು ಹೇಳೋಲ್ಲ ಇದನ್ನು. ಎಕ್ಸಾಂಪಲ್ಲು, ನೀವೀಗ ಗಾಡಿ ಹೆಡ್ಲೈಟ್ ಆನ್ ಆಗಿರುತ್ತೆ ಅಂದ್ಕೊಳ್ಳಿ, ಸಿಗ್ನಲಲ್ಲೆಲ್ಲೋ ನಿಲ್ಲಿಸ್ತೀರಾ. ಇದನ್ನು ಆಫ್ ಮಾಡ್ತೀರಾ ಅಂದಾಗ ಆಟೋಮೆಟಿಕ್ಕಾಗಿ ಹೆಡ್ಲೈಟು ಆಫ್ ಆಗಿಬಿಡುತ್ತೆ. ಸೊ ಅದೊಂದು ಒಳ್ಳೆ ಪಾಯಿಂಟು. ಬಿಕಾಸ್ ನೀವು ಇಲ್ಲಿ ಸ್ವಿಚ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಹೈ ಬೀಮಲ್ಲಿ ಇದ್ದರೂ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಅದೊಂದು ಪ್ರಾಕ್ಟಿಕಲ್ ಥಿಂಗು. ಇನ್ನು ಕೆಲವೊಂದು ಪ್ರಾಕ್ಟಿಕಲ್ ಥಿಂಗ್ ಅಂದರೆ ಹಿಂಗೆ, ಈಗ ನೀವು ಹಿಂಗೆ ಹೋಗ್ತೀರಾ ನೋಡಿ, ಹಿಲ್ ಹೋಲ್ಡ್ ಅಂತ ಬಂತು, ಅಪ್ಪಿದೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಅಪ್ಪಿದೆ, ಅಥವಾ ಬೇಸ್ಮೆಂಟಲ್ಲೆಲ್ಲ ಗಾಡಿ ಹತ್ತಿಸ್ತಿದ್ದೀರಾ ನೀವು ಲೇಡೀಸು ಅಂದ್ಕೊಂಡು. ಬ್ರೇಕ್ ಹೊಡೆದು ಹಿಂಗೆ ನಿಲ್ಲಿಸಿದ್ರೆ ಹಿಲ್ ಹೋಲ್ಡು ಆ್ಯಕ್ಟಿವೇಟ್ ಆಯಿತು. ನೋಡ್ಬೋದು ಇಲ್ಲಿ ಹಿಲ್ ಹೋಲ್ಡ್ ಆ್ಯಕ್ಟಿವೇಟ್ ಆಯಿತು. ಇಟ್ ಮೀನ್ಸ್ ನೀವು ಬ್ರೇಕಿಂದ ಕೈ ಎತ್ಬೋದು. ಇಷ್ಟು ಸೆಕೆಂಡು ಅಂತ ಅದರಲ್ಲಿ ಇರುತ್ತೆ. ಬೇಕಾದ್ರೆ ನೀವು 3 ಸೆಕೆಂಡು 4 ಸೆಕೆಂಡ್ ಎಷ್ಟೊತ್ತು ಹೋಲ್ಡಲ್ಲಿರ್ಬೇಕು ಗಾಡಿನ ಅಂತ ನೀವು ಕಾನ್ಫಿಗರ್ ಮಾಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಎಷ್ಟೊತ್ತು ಬೇಕು ಅಂತ ಅದನ್ನು ಹಿಡಿಬೋದು. ಇನ್ನೊಂದು ಸಲ ತೋರಿಸ್ತೀನಿ. ಅಪ್ಪಲ್ಲಿದ್ದೀನಿ, ಈಗ ಇಲ್ಲಿ ಬ್ರೇಕ್ ಹಿಡಿದೆ ನೋಡಿ, ಬ್ರೇಕ್ ಬಿಟ್ಟೆ, ಇಲ್ಲಿ ಹೋಲ್ಡ್ ಆ್ಯಕ್ಟಿವ್ ಅಂತ ಬಂತು. ಇಟ್ ಮೀನ್ಸ್ ಗಾಡಿ ಹಿಂದಕ್ಕೆ ಹೋಗೋಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಇದರಲ್ಲಿ ರಿವರ್ಸ್ ಗೇರು ಇದೆ. ಬೇರೆ ಗಾಡಿ ಥರ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಗೇರು. ಮತ್ತು ಮುಂದಕ್ಕೆ ಬೇಕು ಅಂದರೆ ಇದನ್ನು ಮುಂದಕ್ಕೆ ಹೈ ಸ್ಪೀಡಲ್ಲಿ ಮುಂದಕ್ಕೆ ಹೋಗುತ್ತೆ. ಇಮಿಡಿಯೇಟಾಗಿ ರಿವರ್ಸಿಂದ ಫಾರ್ವರ್ಡ್ಗೆ ಹೋಗಬೇಕು ಅಂದರೆ ಜಸ್ಟ್ ಮೋಡ್ ಬಟನ್ ಹಿಂಗೆ ಒತ್ತಿದ್ರೆ ಮುಂದಕ್ಕೆ ಹೋಗುತ್ತೆ. ಸೊ ಇದೆಲ್ಲ ಪ್ರಾಕ್ಟಿಕಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗನ್ಸೋದು ಇಷ್ಟು ತಲೆ ಓಡಿಸಿ, ಈಗ ನೀವು ಕೇಳ್ಬೋದು ಅವರು ಇಂಡಿಯವರು ಒಂದೇ ಒಂದು ಮಾಡೆಲ್ ಇಟ್ಟಿದ್ದಾರಲ್ಲ ಏನಕ್ಕೆ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇದು 3rd ಜನ್ರೇಷನ್ನು. ಪ್ರತಿಯೊಂದ್ರೂ ಚೇಂಜ್ ಮಾಡಿ ಅಪ್ಡೇಟ್ ಮಾಡಿ ಬಿಟ್ಟಿದ್ದಾರೆ ಗಾಡಿನ. ಈಗ 3ನೇ ಜನ್ರೇಷನಲ್ಲಿ ಹಳೇದ್ರಲ್ಲಿ ಬೆಲ್ಟ್ ಬರ್ತಾಯಿತ್ತು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೋಟರ್ ಸಿಸ್ಟಮು ಮಿಡ್ ಮೋಟ್ರ್ ಬರುತ್ತೆ. ಅಂದರೆ ಪರ್ಫಾರ್ಮೆನ್ಸ್ ಜಾಸ್ತಿ, ಎಫಿಷಿಯನ್ಸಿನೂ ಜಾಸ್ತಿ ಮಿಡ್ ಮೋಟ್ರು ಹಬ್ ಮೋಟ್ರ್ಗಿಂತ. ಬೆಲ್ಟ್ ಬರೋಲ್ಲ, ಚೈನ್ ಬರುತ್ತೆ. ಇಟ್ ಮೀನ್ ಮೇಂಟೆನೆನ್ಸ್ ಈಸಿ. ಬೆಲ್ಟ್ ಹೋದರೆ ನಿಮಗೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಇದು ಜಸ್ಟು ನೀವು ಬೈಕ್ ಥರನೇ ಮ್ಯಾನೇಜ್ ಮಾಡೋ, ಅಂದರೆ ಸ್ಪ್ರೇ ಯೂಸ್ ಮಾಡಿನೋ ಸ್ಪಾಕೆಟ್ ಬಿಚ್ಚೋದು ಆ ಥರ ಮೇಂಟೈನ್ ಮಾಡೋದೆಲ್ಲ ತುಂಬ ಈಸಿ. ಒಂದು ಬೈಕ್ ಥರನೇ ಇದೆ. ಅದರಿಂದನೇ ಇದನ್ನ SUF ಸ್ಕೂಟರ್ಸ್ ಅಂತ ಅಂತಾರೆ. ಇನ್ನು ಇದ್ರದ್ದು ಮೇನ್ ಇನ್ವೆಸ್ಟರ್ಸ್ ಯಾರು ಅಂತ ಕೇಳಿದ್ರೆ ಯಮಾ ಮತ್ತು ಟೊಯೋಟಾದವರು ಇದಕ್ಕೆ ದುಡ್ಡು ಹಾಕಿರೋದು. ಅದರಿಂದ ಫ್ಯೂಚರಲ್ಲೂ ಅವ್ರ ಪ್ಲ್ಯಾನ್ ಏನಂದರೆ ಬೆಂಗಳೂರು ಬಿಟ್ಟಿಗೆ ಒಂದೊಂದೇ ಕಡೆ ಓಪನ್ ಮಾಡ್ತಿದ್ದಾರೆ ಶೋರೂಮ್ಗಳನ್ನ. ಆಮೇಲೆ ಒಂದೇ ಮಾಡೆಲ್ ಮೇಲೆ ತುಂಬ ಮಾಡೆಲ್ ಬಿಟ್ಟು ಕನ್ಫ್ಯೂಸ್ ಮಾಡೋಕ್ಕಿಂತ ಜನನ ಒಂದು ಮಾಡೆಲಲ್ಲಿ ಹೆಸರು ಮಾಡಿ ಆಮೇಲೆ ಒಂದೊಂದೇ ಬೇರೆ ಮಾಡೆಲ್ಗಳು ಬಿಡೋಣ ಅಂತ ಅವ್ರದ್ದೊಂದು ತಲೆ ಚೆನ್ನಾಗಿ ಓಡಿಸಿದ್ದಾರೆ. ಮಾತ್ರ ಒಂದೇ ಒಂದು ಮಾಡೆಲ್ ಇಟ್ಕೊಂಡು ಜನ್ 1 ಜನ್ 2 ಅಂದ್ಕೊಂಡು ಬಿಡ್ತಾ ಇದ್ದಾರೆ. ದಟ್ ಇಸ್ ಆಲ್. ನಿಮಗೆ ಗೊತ್ತಿದೆ ಯಮಹಾ ಮತ್ತು ಟೊಯೋಟಾ ಅಂದರೆ ಇಂಜಿನ್ ರಿಲೇಬಿಲಿಟಿಗೆ ನಂಬರ್ 1. ಇಂಜಿನ್ ಅಂದರೆ ಅವ್ರ ಥರ ಇಂಜಿನ್ ಇನ್ನೊಬ್ರು ಬಿಡಲ್ಲ. ಅವ್ರು ಇನ್ವೆಸ್ಟ್ ಮಾಡಿ ಬಿಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ಈ ಕಂಪ್ನಿ ಮುಂದಿನ ದಿನಗಳಲ್ಲಿ ತುಂಬ ಹಿಟ್ ಆಗುತ್ತೆ. ನೀವೇನಾದರೂ ಲಗೇಜು ನಂತರ ಮನೆಯಲ್ಲಿ ತುಂಬ ಲಗೇಜ್ ಹಾಕೊಂಡು ಓಡ್ತೀರಾ, ಪ್ರತಿ ಸಲ ಕಾರ್ ತೆಗಿಯೋಕ್ಕಾಗಲ್ಲ ಅಂದರೆ ಈ ಗಾಡಿನ ಕನ್ಸಿಡರ್ ಮಾಡಿ. ಆಮೇಲೆ ನೀವು ಇದ್ರದ್ದು ರೇಂಜು ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ಇವರು ಹೇಳೋದು ಬಂದ್ಬಿಟ್ಟು 90 ರೇಂಜು. ಪ್ರಾಕ್ಟಿಕಲಾಗೂ 90ನೇ ಬರುತ್ತೆ. ಬೇರೆ ಕಂಪ್ನಿ ಹೊಡ್ತಾರೆ 110 ಬರುತ್ತೆ 120 ಬರುತ್ತೆ ಅಂತೆಲ್ಲ ಕಾಗೆ ಆಡಿಸಲ್ಲ. 90 ಅಂದರೆ ಪ್ರತಿ ರೈಡ್ ಮೋಡಲ್ಲಿ ಆ್ಯಬ್ಸಲ್ಯೂಟ್ಲಿ 70 ಬರುತ್ತೆ. ಈಕೋ ಮೋಡಲ್ 90 ಬರುತ್ತೆ. ಇನ್ನು ನೀವು ಪವರ್ ಮೋಡ್ಗೆ ಹಾಕೊಂಡ್ರೆ 60 ಬರುತ್ತೆ. ಸೊ ಚಾರ್ಜಿಂಗ್ ಟೈಮು ಇದರಲ್ಲಿ 800 ವ್ಯಾಟು ನಿಮಗೆ ಚಾರ್ಜರ್ ಬರುತ್ತೆ. ಅದರಿಂದ ನಿಮಗೆ ಕಂಪ್ಲೀಟಾಗಿ 5 ಅವರ್ಸ್ ಚಾರ್ಜಿಂಗು ಫುಲ್ಲಾಗಿ ಆಗುತ್ತೆ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನೀವು ಚಾರ್ಜ್ ಮಾಡಬೇಕಾದ್ರೆ ಎಷ್ಟೊತ್ತು ಚಾರ್ಜ್ ತೊಗೊಳುತ್ತೆ ಅಂದರೆ ಎಷ್ಟೊತ್ತಿಗೆ ಚಾರ್ಜ್ ಮುಗಿಯುತ್ತೆ. ಫಾರ್ ಎಕ್ಸಾಂಪಲ್ 9 ಗಂಟೆಗೆ ಚಾರ್ಜ್ ಬಿಟ್ಟರೆ 12 ಗಂಟೆಗೆ ಚಾರ್ಜ್ ಮುಗಿಯುತ್ತೆ ಅಂತ ತೋರಿಸ್ಬಿಡುತ್ತೆ ಇಲ್ಲಿ. ಆಮೇಲೆ ಆ್ಯಪಲ್ಲೂ ಕಂಟ್ರೋಲ್ ಮಾಡ್ಕೋಬೋದು, ನಿಮ್ಗೆ ತೋರಿಸುತ್ತೆ. ಆಮೇಲೆ ಇದರಲ್ಲಿ ಕೆಲವೊಂದು ಇಷ್ಟು ಪಾಸಿಟಿವ್ ಆದರೆ ನೆಗೆಟಿವ್ಸ್ ಏನಂತ ಅಂದರೆ ಸೀಟು ಅಷ್ಟು ಈಸಿಯಾಗಿ ಬೇಗ ಲಾಕ್ ಆಗೋಲ್ಲ. ಆಮೇಲೆ ದೇ ಕೂಡ B1 ನ್ಯಾವಿಗೇಷನ್ ಸಿಸ್ಟಮ್ ಅನಿಸುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಇಲ್ಲ. ಬಟ್ ಪ್ರಾಕ್ಟಿಕಲಾಗಿ ಎಷ್ಟು ಬೇಕು ಅಷ್ಟು ಯೂಸೇಜ್, ಎಷ್ಟು ಯೂಸ್ ಮಾಡ್ತಾರೆ ನ್ಯಾವಿಗೇಷನನ್ನು ನೋಡ್ಕೊಂಡು ಮಾಡಿದ್ದಾರೆ. ಇಲ್ಲೊಂದು ಫೋನ್ ಹೋಲ್ಡರ್ ಅವ್ರ ಕಂಪ್ನಿಯಿಂದ ಆ್ಯಕ್ಸಿರೀಸಾಗಿ ಕೊಡ್ತಾರೆ. ಸೊ ಅದೊಂದು. ಆಮೇಲೆ ಇನ್ನೊಂದು ನನಗೆ ನೆಗೆಟಿವ್ ಅನ್ಸೋದಕ್ಕಿಂತ ಮೇ ಬಿ ರೇಂಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ.
ಬಟ್ ಡೆಫಿನೆಟ್ಲಿ ನೀವೇನಾದರೂ ಡೆಲಿವರಿ ಬಿಟ್ಟು ಅಂದರೆ ಮನೆಯಲ್ಲಿ ನೀವು ಏನೋ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದೀರಾ, ಡೈಲಿ ಒಂದು 120-130 ಕಿಲೋಮೀಟ್ರ್ ಓಡಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಈ ಗಾಡಿ ತೊಗೋಬೇಡಿ. ದಿನಕ್ಕೆ ನಿಮ್ಮ ಏನೋ ಟ್ರಾವೆಲಿಂಗ್ ಅಥವಾ ದಿನದ್ದು ನಿಮ್ಮದು ಕಮ್ಯೂಟಿಂಗು ಕಿಲೋಮೀಟರ್ಸ್ ಬಂದು ಒಂದು 50 ಒಳಗಡೆ ಇದೆ ಅಂತ ಅಂದರೆ ಮಾತ್ರ ಇದನ್ನು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನೊಂದು ಪಾಯಿಂಟ್ ಸ್ನೇಹಿತರೆ, ನಾನು ಮರ್ತೆ ಆ್ಯಕ್ಚುಲಿ ಪಾಸಿಟಿವ್ಸಲ್ಲಿ ನಾನು ಈ ಗಾಡಿ ಕನ್ಸಿಡರ್ ಮಾಡೋಕ್ಕೆ ಇದ್ರದ್ದು ಬಂದ್ಬಿಟ್ಟು ಹೆಡ್ಲೈಟು. ಓಕೆ, ಆಮೇಲೆ ಡೆಫಿನೆಟ್ಲಿ ಲುಕ್ಕು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಅನಿಸ್ಬೋದು ಇದು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ನನಗೂ ಅಷ್ಟೇ ಒಂದು ಸಲ ವಾಕ್ವರ್ಡ್ ಆಗಿದೆಯಲ್ಲ ಗಾಡಿ ಅನಿಸ್ತಿತ್ತು, ಬಟ್ ನೋಡ್ತಾ ಇಷ್ಟ ಆಗಿಬಿಡುತ್ತೆ. ಆ ಥರ ಒಳ್ಳೆ ಲುಕ್ ಇದೆ. ಫೈನಲಿ ಅವರೇನೋ ದೊಡ್ಡದು ಇನ್ನೂ ಆಕ್ಸಿರೀಸ್ ಕೊಟ್ಬಿಟ್ರೆ ಒಳ್ಳೆ ಬೈಕ್ ಥರನೇ ಕಾಣಿಸುತ್ತೆ. ಹೆಡ್ಲೈಟ್ ಥ್ರೋನು ಅಷ್ಟೇ, ಇದು ಲೋ ಬೀಮು, ಇದು ಹೈ ಬೀಮು, ಸೂಪರಾಗಿದೆ. ಇನ್ನು ಹೇಳಿದೆ ರಿವರ್ಸ್ ಗೇರ್ ಸಿಸ್ಟಮ್ ಆಗಲಿ, ಆಮೇಲೆ ಸೀಟಿಂಗ್ ಕಂಫರ್ಟ್ ಆಗಲಿ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸಣ್ಣದು ನಾನು ಹೇಳಬೇಕು, ಇದರಲ್ಲಿ ನಿಮಗೆ ಬೂಟ್ ಓಪನ್ ಮಾಡಿದ ತಕ್ಷಣ ಲೈಟ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ನೈಟ್ ಹೊತ್ತಲ್ಲಿ ಏನೋ ಬ್ಯಾಟ್ರಿ ಗಿಟ್ರಿ ಹುಡುಕ್ತಾ ಇದ್ದೀರಾ ಅಂದರೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಸೊ ವಾಟ್ ದೇ ಕುಡ್ ಹ್ಯಾವ್ ಡನ್ ಬೆಟರ್ ಅನ್ನೋದು ಇದೇನೆ. ಈ ಸೀಟು ಅಷ್ಟು ಈಸಿಯಾಗಿ ಲಾಕ್ ಆಗೋಲ್ಲ, ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದೊಂದು ದೇ ಕುಡ್ ಹ್ಯಾವ್ ಡನ್ ಬೆಟರ್ ಅನಿಸುತ್ತೆ. ಆಮೇಲೆ ಮಿರರ್ಸು ಸ್ನೇಹಿತರೆ, ಮಿರರ್ಸು ಅಷ್ಟೇ ನಿಮಗೆ ವಿಸಿಬಿಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದೊಂದು ಸಣ್ಣ ಪಾಯಿಂಟು, ಮೇ ಬಿ ರಿವರ್ ಇಂಡಿಯವರು ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ಬೋದು ಈ ವಿಷಯದಲ್ಲಿ. ಬೇರೆ ಗಾಡಿಗೆ ಇದನ್ನು ಅಂದರೆ ಬೇರೆ ಗಾಡಿ ಮೇಲೆ ಇದನ್ನೇ ಏನಕ್ಕೆ ಕನ್ಸಿಡರ್ ಮಾಡ್ಬೋದು ಅನ್ನೋದು. ಇದ್ರದ್ದು 14 ಇಂಚ್ ವೀಲ್ಸ್ ಬರುತ್ತೆ. ಹಂಗಂದರೆ ಗುಂಡಿಗಳಲ್ಲಿ ಇಂಡಿಯನ್ ರೋಡ್ಸಲ್ಲಿ ಹೊಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಗಾಡಿಗೆ ಇಂಪ್ಯಾಕ್ಟ್ ಬೀಳಲ್ಲ. ನೀವು ನೋಡ್ಬೋದು ಟೈರ್ ಸೈಜಲ್ಲಿ ಎಷ್ಟು ಸಖತ್ತಾಗಿ ಕೊಟ್ಟಿದ್ದಾನೆ ಅಂತ. 14 ಇಂಚ್ ಅಲೈ ವೀಲ್ಸು ಅಂದರೆ ಆಲ್ಮೋಸ್ಟ್ ನಿಮಗೆ ಬೈಕ್ ಥರನೇ ಬರುತ್ತೆ. ಆಗಲೇ ಹೇಳ್ದಂಗೆ ಚೈನ್ ಡ್ರಿವನ್ ಸಿಸ್ಟಮು, ಮಿಡ್ ಮೋಟಾರು. ಸೊ ಟೈರ್ ಸೆಕ್ಷನ್ ಬಂದ್ಬಿಟ್ಟು ಐ ಥಿಂಕ್ C8 100 ಸೆಕ್ಷನ್ ಟೈರ್ಸು ಎರಡೂ ಸೇಮ್ ಸೈಜು. ಅದರಿಂದ ನಿಮಗೆ ಪರ್ಫಾರ್ಮೆನ್ಸು, ರೋಡ್ ಗ್ರಿಪ್ಪು ಇನ್ನೂ ಚೆನ್ನಾಗಿರುತ್ತೆ. ಸೊ ಇನ್ನು ವಾರಂಟಿ ಬಗ್ಗೆ ಬರ್ತೀರಾ ಅಂದರೆ ಸ್ನೇಹಿತರೆ, ಈಗ ಆಫರಲ್ಲಿ ನಡೀತಾ ಇರೋದು 5 years ವಾರಂಟಿ ಬೈ ಡಿಫಾಲ್ಟ್. ಗಾಡಿ ತೊಗೊಂಡಿದ ತಕ್ಷಣ ಬರುತ್ತೆ. ಎಲ್ಲ ಕಂಪ್ನಿಯವರು 3 ವರ್ಷ ಕೊಟ್ಟರೆ ಬ್ಯಾಟ್ರಿ ವಾರಂಟಿ ಇವರು 5 ವರ್ಷ ಕೊಡ್ತಾ ಇದ್ದಾರೆ. ಸೊ ಅದೊಂದು ಅಡ್ವಾಂಟೇಜು. ಆಮೇಲೆ ಆಕ್ಸಿರೀಸ್ ನಾನು ಏನು ಹಾಕ್ಸಿದ್ದೀನಿ ಅಂದರೆ ಇದು ವಿಂಡ್ಶೀಲ್ಡು. ಮುಂದಿನ ದಿನಗಳಲ್ಲಿ ಮನೇಲಿ ಪೇರೆಂಟ್ಸ್ ಇದ್ದಾರೆ ಅಂದರೆ ಸ್ವಲ್ಪ ಎಲೆಕ್ಟ್ರಿಕ್ ಗಾಡಿ ಅಭ್ಯಾಸ ಆಗೋದು ಕಷ್ಟನೇ. ಸೊ ಅದರಿಂದ ಒಂದು ಗ್ರ್ಯಾಬ್ ರೈಲ್ ಹಾಕ್ಸ್ಕೊಳ್ಳೋದು ಬೆಟ್ರು, ಅಥವಾ ಒಂದು ಬ್ಯಾಕ್ ರೆಸ್ಟು ಸೀಟು ಅದೊಂದು ಹಾಕ್ಸ್ಕೊಬೋದು. ಆಮೇಲೆ ಮೊಬೈಲ್ ನೀವೇನಾದರೂ ಡೆಲಿವರಿಗೋಸ್ಕರ ಈ ಗಾಡಿನ ಯೂಸ್ ಮಾಡ್ತಿದ್ದೀರ ಅಂದರೆ ಇವ್ರದೇ ಮೊಬೈಲ್ ಹೋಲ್ಡಲ್ಲಿ ಬರುತ್ತಿಲ್ಲಿ. ಸೊ ಅದೊಂದು. ಇನ್ನು ಮುಂದ್ಗಡೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದರೆ ಸ್ನೇಹಿತರೆ, ಇನ್ಫಾರ್ಮೇಷನ್ ಏನೋ ಚೆನ್ನಾಗಿದೆ, ಆದರೆ ಅದೇ ನ್ಯಾವಿಗೇಷನ್ ಒಂದಿಲ್ಲ. ನೀವು ಮೆಸೇಜ್ ಏನಾದರೂ ಅಥವಾ ಕಾಲ್ ಏನೋ ಕನೆಕ್ಟ್ ಮಾಡ್ತಿದ್ದೀರಾ, ಅಲ್ಲ ಫೋನ್ನ ಕನೆಕ್ಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಆರಾಮಾಗಿ ನಿಮಗೆ ಮೆಸೇಜ್ ಬರುತ್ತೆ. ಬೇಸಿಕಲಿ ಮೆಸೇಜು ಅಥವಾ ಕಾಲ್ಸ್ ಬರ್ತಿದ್ರೆ ನೋಟಿಫಿಕೇಷನ್ ಬರುತ್ತೆ, ಯಾರು ಕಾಲ್ ಮಾಡ್ತಿದ್ದಾರೆ, ಏನು ಮೆಸೇಜ್ ಅಂತ ರೀಡ್ ಮಾಡೋಕ್ಕಾಗಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಫೋನ್ ಎತ್ಬೋದು. ಸೊ ಪ್ರಾಕ್ಟಿಕಲಾಗಿ ಇಷ್ಟು ಏನು ಬೇಕು ಗಾಡಿ ಅಂದರೆ ಪ್ರತಿ ದಿನನಿತ್ಯಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಏನು ಮಾಡಬೇಕು ಅದಷ್ಟೂ ಈ ಗಾಡಿ ಕೊಡುತ್ತೆ ಗುರು. ನನಗಂತೂ ತುಂಬ ಹ್ಯಾಪಿಯಾಗಿದೆ. ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ, ರೇಂಜಿಂದನೂ ಅಷ್ಟೇ. ನಾನು ಅಂದ್ಕೊಂಡಿದ್ರೆ 90 ಅಂದರೆ ತುಂಬ ತಲೆ ಕೆಡ್ಸ್ಕೊಂಡು ಓಡಿಸ್ಕೋಬೇಕಲ್ಲಪ್ಪ ಅಂತ. ಆ್ಯಕ್ಚುಲಿ ಕೆಲವು ಏರಿಯಾಗಳಲ್ಲಿ ಡೌನ್ಗೆ ಹೋಗ್ತಾ ಇರ್ತೀರ, ಆಟೋಮೆಟಿಕ್ಕಾಗಿ ರೀಜನ್ರೇಟ್ ಆಗುತ್ತೆ, ಸ್ವಲ್ಪ ರೇಂಜ್ ಜಾಸ್ತಿನೇ ಬರುತ್ತೆ. ಓಕೆ, ಸೊ ಕಂಪ್ನಿನೂ ಅಷ್ಟೇ ಪ್ರಾಕ್ಟಿಕಲಾಗಿ 90, ಬೇರೆಯವ್ರ ಥರ 130 ಕೊಡುತ್ತೆ ಅಂತೆಲ್ಲ ಸುಮ್ಮನೆ ಸುಳ್ಳು ಆಶ್ವಾಸನೆಗಳು ಕೊಟ್ಟಿಲ್ಲ. ಸೊ ಆಲ್ಮೋಸ್ಟ್ 90 ಅಂದರೆ 95. ಇಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರಲ್ಲಿ ಇಲ್ಲಿ ಮೋಡ್ ಚೇಂಜ್ ಮಾಡ್ತಿದ್ದೀರಾ ಅಂದರೆ ಅಂದ್ಕೊಳ್ಳಿ, ಇಲ್ಲಿ ಬರುತ್ತೆ, ಇಲ್ಲಿ ಮೋಡ್ ಚೇಂಜ್ ಆಗ್ತಿದೆ ರಶ್ ಅಂತ. ಸೊ ಇದು ಅಷ್ಟೇ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಅಷ್ಟೇ ಜಂಟುಗಿಂತ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದೇ ಕೂಡ ಅದು ಇನ್ನೂ ಡನ್ ಬೆಟರ್, ಇನ್ನೊಂಚೂರು ಫ್ಯಾನ್ಸಿಯಾಗಿ ಏನೋ ಮಾಡ್ಬೋದಾಯ್ತು ಅಥವಾ ಥೀಮ್ ಚೇಂಜ್ ಮಾಡ್ಬೋದಾಯ್ತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ರಿವರ್ಸ್ದು ಬಟನ್ ಇದೆ, ರಿವರ್ಸ್ ಬರೋಕ್ಕೆ ಗಾಡಿ. ಆನ್ ಮಾಡಿದ ತಕ್ಷಣ ನಿಮಗೆ ಅಂತ ಬರುತ್ತೆ SL ಅಂತ, ಅಂದರೆ ರಫಾಗಿ ಓಡಿಸ್ಕೋಕ್ಕೆ ಇರೋದು ಈ ಗಾಡಿ ಅಂತ. ಬಟ್ SUV ಸ್ಕೂಟರ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಗಾಡಿನ, ಯಾಕಂದರೆ 14 ಇಂಚ್ ವೀಲು, ಆಮೇಲೆ ಇದರಲ್ಲಿರುವಂಥ ನಿಮಗೆ ಕಾಂಪೋನೆಂಟ್ಸ್, ಈ ಕ್ರ್ಯಾಶ್ ಕಾರ್ಡ್ ಆಗಲಿ, ಗಾಡಿ ಸೇಫ್ಟಿಗೆ ಮಾಡಿರೋದು ರೀತಿ ಆಗಲಿ, ಆಮೇಲೆ ಕಾಲು ಆಚೆ ಇಟ್ಕೊಳಕ್ಕಾಗಲಿ ಪ್ರತಿಯೊಂದು ಬೈಕ್ ಥರನೇ ಇದೆ. ಬಟ್ ನನಗನ್ಸೋದು ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಗಾಡೀಲಿ. ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಲೋಡ್ ಹಾಕ್ಕೊಂಡು ಹೊಡಿತೀರಾ ಅಂದರೆ ಇದು ಸ್ಟ್ಯಾಂಡು ಕೆಳಗಡೆ ಟಚ್ ಆಗ್ತಿದೆ. ನೀವೇನಾದರೂ ರಿವರ್ ಇಂಡಿ ಓನರ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪಿಲಿಯನ್ ಹಾಕ್ಕೊಂಡು ಹೊಡಿಬೇಕಾದ್ರೆ ಇದು ನಿಮಗೂ ಪ್ರಾಬ್ಲಮ್ ಇದೆಯಾ ಅಂತ. ನಾನು ಸರ್ವಿಸಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಯಾಕಂದರೆ ರಫ್ ಆ್ಯಂಡ್ ಟಫ್ ಆಗಿದೆ ಅಂದಮೇಲೆ ಗಾಡಿನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಲೋಡ್ ಹಾಕ್ಕೊಂಡೇ ಹೊಡಿತೀವಿ ನಾವು. ಸೊ ಅದರಿಂದ ಐ ಥಿಂಕ್ ದೇ ಕುಡ್ ಹ್ಯಾವ್ ಡನ್ ಬೆಟರ್. ಅಂದರೆ ಸೈಜ್ ಪೊಸಿಷನಿಂಗ್ ಅದಷ್ಟೇನೋ ಸೆಂಟ್ರ್ ಸ್ಟ್ಯಾಂಡು ಸೈಜು ಒಂದು ಕರೆಕ್ಟಾಗಿ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ನನಗೆ ಇದು ಪ್ರಾಕ್ಟಿಕಲಾಗಿ ಗೊತ್ತಿಲ್ಲ, ಇದು ನಂದು ಮಾತ್ರ ಇಶ್ಯೂನೋ ಅಥವಾ ಬೇರೆ ರಿವರ್ ಇಂಡಿಗೂ ಇಶ್ಯೂ ಇದೆಯಾ ಅಂತ. ಬಟ್ ನನಗೆ ಒಂದು ಅನಿಸಿದ್ದು ಅದೊಂದು, ಈ ಮಿರರ್ಸ್ ಒಂದು, ಅದು ಬಿಟ್ಟರೆ ಕಂಪ್ಲೀಟ್ಲಿ ಸೂಪರಾಗಿದೆ ಗಾಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ 1,55,000.
ಏನಕ್ಕೆ ಅಂದರೆ 750 ವ್ಯಾಟ್ದು ಚಾರ್ಜರ್ ಕೊಡ್ತಾ ಇದ್ದಾನೆ. ಒಂದು 4.5 ಗಂಟೆಗೆಲ್ಲ ಕಂಪ್ಲೀಟ್ ಚಾರ್ಜ್ ಆಗಿಬಿಡುತ್ತೆ ಗಾಡಿ. ಸೊ ಅದ್ರಿಗೆ ಟೈಪ್ ಸಿ ಚಾರ್ಜರ್ ಬರುತ್ತೆ ಇಲ್ಲಿ. ಜನ್ರೇಷನ್ 2ಅಲ್ಲಿ ಇಲ್ಲೊಂದು ಚಾರ್ಜರ್ ಬರೋದು, ಈ ಗ್ಲೋ ಬಾಕ್ಸ್ ಒಳಗಡೆ ಅದಿಲ್ಲ, ಈಗ ತೆಗೆದುಬಿಟ್ಟಿದ್ದಾನೆ. ಇಲ್ಲಿ ಮಾತ್ರ ಒಂದು ಚಾರ್ಜರ್ ಬರುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ರಿವರ್ ಇಂಡಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದು ನನಗೆ ಕಂಪ್ಲೀಟಾಗಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದ್ರದ್ದು ಕಂಪ್ಲೀಟ್ ರಿವ್ಯೂ ಅಥವಾ ಸರ್ವಿಸಿಂಗ್ ಹೆಂಗಿದೆ, ಓಲಾದು ಅಷ್ಟೇ ಗಾಡಿ ಚೆನ್ನಾಗಿದ್ರು ಸರ್ವಿಸಲ್ಲಿ ಅವ್ರು ಹಾಳು ಮಾಡಿದ್ರಲ್ಲ ಆ ಥರನೇ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನಾನು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ದ ಮೋಟರ್ ಸುದ್ದಿ. ಟೇಕ್ ಕೇರ್.